ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಪ್ರೆಗ್ನೆನ್ಸಿ ಟೈಮಲ್ಲಿ ಹಿಮೋಗ್ಲೋಬಿನ್ ಅನ್ನೋದು ಕಡಿಮೆ ಇರುತ್ತೆ, ಅಥವಾ ಪ್ರೆಗ್ನೆನ್ಸಿ ಆದಮೇಲೆ ನಾವು ಫಸ್ಟ್ ಟ್ರೈಮಿಸ್ಟರ್ ಮುಗಿದ ತಕ್ಷಣ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ತಾಯಿ ಮತ್ತು ಮಗುಗೆ ಇಬ್ರಿಗೂ ಬ್ಲಡ್ ಬೇಕಾಗಿರೋದ್ರಿಂದ HB ಲೆವೆಲ್ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ದಟ್ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್. ಯಾವ ಒಂದು ಆಹಾರನ ನಾವು ಸೇವಿಸೋದ್ರಿಂದ ನಮ್ಮ HB ಲೆವೆಲ್ ಅಂತಂದರೆ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗುತ್ತೆ, ಯಾವ ಒಂದು ಐರನ್ ರಿಚ್ ಫುಡ್ನ ನಾವು ತಗೊಳ್ಬೇಕಾಗತ್ತೆ, ಅದನ್ನೆಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನಗೂ ಅಷ್ಟೇ ನನ್ನ ಪ್ರೆಗ್ನೆನ್ಸಿ ಶುರು ಆದಾಗ ನನ್ನ ಬ್ಲಡ್ಡು ಅರೌಂಡ್ 9 ಪಾಯಿಂಟ್ ಹಿಮೋಗ್ಲೋಬಿನ್ ಇತ್ತು. ಅದಾದಮೇಲೆ ತಿರ್ಗಾ 8 ಸಮಥಿಂಗ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಈಗ ನಾನು ಈ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡೆ. ಯಾವ ಒಂದು ಆಹಾರ ತಿಂದಿದ್ರಿಂದ ನನಗೆ ಇವಾಗ 11 ಪಾಯಿಂಟ್ ಅಷ್ಟು ನನ್ನ ಹಿಮೋಗ್ಲೋಬಿನ್ ಹೆಚ್ಚಾಗಿದೆ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡ್ರೆ ಎಷ್ಟೋ ಮಾಮೀಸ್ಗೆ ಹೆಲ್ಪ್ ಆಗುತ್ತೆ. ಪ್ರೆಗ್ನೆಂಟ್ ಲೇಡೀಸ್ಗಳು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಸಹ ಮಾಡ್ತಿರ್ತೀರಾ ದಟ್ ಯಾವ ಆಹಾರ ಹಿಮೋಗ್ಲೋಬಿನ ಹೆಚ್ಚಾಗುತ್ತೆ ಅಂತ. ಸೊ ಒಂದು ಡೀಟೇಲ್ ಆಗಿ ನಾನು ಏನನ್ನ ಯೂಸ್ ಮಾಡಿದೆ, ಯಾವ ಆಹಾರನ ನನ್ನ ಡಯಟಲ್ಲಿ ನಾನು ಇನ್ಕ್ಲೂಡ್ ಮಾಡಿಕೊಂಡು ಸೇವಿಸಿದ್ರಿಂದ ನನಗೆ ಹಿಮೋಗ್ಲೋಬಿನ್ ಹೆಚ್ಚಾಯಿತು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಲಿಸ್ಟ್ ಸಹ ನಾನು ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಇನ್ ಪ್ರೆಗ್ನೆನ್ಸಿ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಯಾಕಂತಂದರೆ ನಿಮಗೂ ಮತ್ತು ನಿಮ್ಮ ಮಗುಗೂ ಇಬ್ರಿಗೂ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಬ್ಲಡ್ ಸಪ್ಲೈ ಆಗ್ತಿರೋದ್ರಿಂದ ಕಡಿಮೆ ಆಗುತ್ತೆ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಮೋಸ್ಟ್ ಆಫ್ ದ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಕಡಿಮೆ ಆಗುತ್ತೆ. ಬಟ್ ಇದು ಹೆಚ್ಚಾಗಲೇಬೇಕು, ಇಲ್ಲ ಅಂತಂದರೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾವ ಆಹಾರ ಅಂತ ನಾನು ಮೊದಲಿಗೆ ಹೇಳ್ತೀನಿ. ಸೊ ಮೊದಲನೇದು, ನಾನು ನನ್ನ ಒಂದು ಡಯಟಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡ್ಕೊಂಡಿದ್ದು ಲಿಸ್ಟ್ ಎಲ್ಲ ಹೇಳ್ತೀನಿ. ಸೊ ಮೊದಲನೇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಲ್ಲಿ ರಿಚ್ ಇನ್ ಒಂದು ಐರನ್ ಮತ್ತು ಫಾಲೇಟ್ ಅಂಶ ಇರೋದ್ರಿಂದ ನಿಮಗೆ ಐರನ್ ಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡುತ್ತೆ. ನೀವು ಇದನ್ನು ಪಾಲಕ್ ಕಿಚಡಿ ಸೇವಿಸಬಹುದು, ಅಥವಾ ಪಾಲಕ್ ಸೊಪ್ಪನ್ನ ಹಾಗೆ ಚೆನ್ನಾಗಿ ತೊಳೆದು ಬೇಯಿಸಿ ಆ ಸೊಪ್ಪು ನೀರು ಮತ್ತು ಸೊಪ್ಪನ್ನು ತಿನ್ನೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ಸೆಕೆಂಡ್, ನಾನು ನನ್ನ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದು ಬೀಟ್ರೂಟು ರಿಚ್ ಇನ್ ಒಂದು ಅದು ರೀಜನ್ರೇಟ್ ನ್ಯೂ ಬ್ಲಡ್ ಸೆಲ್ಸ್ನ ಅದು ರೀಜನ್ರೇಟ್ ಮಾಡ್ತಿರುತ್ತೆ. ಬೀಟ್ರೋಟ್ನ ನೀವು ಪಲ್ಯ ಅಥವಾ ಕಿಚಡೀಸು ಅಥವಾ ಕಟ್ಲೆಟ್ ಸಹ ಮಾಡಿಕೊಂಡು ತಿನ್ಬೋದು. ಬೀಟ್ರೋಟು ತುಂಬ ಒಳ್ಳೆಯದು. ನೆಕ್ಸ್ಟು ಪೊಮೊಗ್ರನೇಟು ರಿಚ್ ಇನ್ ಐರನ್ ಇರೋದ್ರಿಂದ ವಿಟಮಿನ್ C ಜಾಸ್ತಿ ಇರುತ್ತೆ ಈ ಒಂದು ದಾಳಿಂಬೆ ಹಣ್ಣಲ್ಲಿ. ಸೊ ದಾಳಿಂಬೆ ಹಣ್ಣು ಸಹ ನಿಮಗೆ ತುಂಬ ಒಳ್ಳೆಯದು. ದಿನಕ್ಕೆ ಒಂದು ದಾಳಿಂಬೆ ಹಣ್ಣು, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದೇ ಹಣ್ಣು ತಿನ್ಕೊಂಡು ಬಂತಿದ್ರೆ ತುಂಬ ಬೋರ್ ಆಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 2 ರಿಂದ 3 ದಾಳಿಂಬೆ ಹಣ್ಣನ್ನು ನೀವು ಸೇವಿಸಲೇಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಫುಡ್ ಡೇಟ್ಸ್, ಖರ್ಜೂರ ಅಂತ ಏನು ಹೇಳ್ತೀವಿ. ಹಸಿ ಖರ್ಜೂರನಾದರೂ ತಿನ್ಬೋದು, ಅಥವಾ ಒಣ ಖರ್ಜೂರನಾದರೂ ನೀವು ತಿನ್ಬೋದು. ಹಸಿ ಖರ್ಜೂರನ ನೈಟೇ ನೀವು ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಹಸಿ ಖರ್ಜೂರನ ತಿನ್ನೋದ್ರಿಂದ ನಿಮಗೆ ಎನರ್ಜಿ ಸಹ ಸಿಗುತ್ತೆ. ಇದರಿಂದ ಐರನ್ ಅಬ್ಸಾರ್ಪ್ಷನ್ ಸಹ ಬಾಡಿಗೆ ತುಂಬ ಚೆನ್ನಾಗಿ ಸೇರುತ್ತೆ. ಅದ್ರ ಜೊತೆಗೆ ನೀವು ಅಂಜೂರನೂ ಸಹ ನೆನೆಸಿ ತಿನ್ಬೋದು. ಒಂದು ಅಂಜೂರ ತಿನ್ನೋದ್ರಿಂದ 1 ಡ್ರಾಪ್ ಬ್ಲಡ್ಡು ಬಾಡಿಯಲ್ಲಿ ಸೇರುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಅಂಜೂರ ಸಹ ತುಂಬ ಒಳ್ಳೆಯದು ನಿಮ್ಮ ಬ್ಲಡ್ನ ಇನ್ಕ್ರೀಸ್ ಮಾಡೋದಕ್ಕೆ. ಇದನ್ನು ಸಹ ನೀವು ನೈಟ್ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬಹುದು. ಆ್ಯಂಡ್ ನೆಕ್ಸ್ಟ್ ಆ್ಯಪಲ್. ನಿಮ್ಮ ಒಂದು ಡಯಟಲ್ಲಿ ಆ್ಯಪಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದನ್ನೇ ಅಂದರೆ ಒಂದು ಕೋಟೆ ಹೇಳ್ತಾರಲ್ಲ, ಒನ್ ಆ್ಯಪಲ್ ಅ ಡೇ ಕೀಪ್ಸ್ ಡಾಕ್ಟರ್ಸ್ ಅವೇ. ಸೊ ತುಂಬ ಒಳ್ಳೆಯದು. ಒಂದು ಆ್ಯಪಲ್ಲು ಸಹ ತಿಂದರೆ 1 ಡ್ರಾಪ್ ಬ್ಲಡ್ ಬರುತ್ತೆ ಅಂತಲೂ ಹೇಳ್ತಾರೆ. ಸೊ ಆ್ಯಪಲ್ಲು ಸಹ ತುಂಬ ಒಳ್ಳೆಯದು. ಈಗಿನ ಆ್ಯಪಲಲ್ಲಿ ಅದೇನೇನೋ ಮಿತ್ಸು ಅಥವಾ ನಿಜನೋ ಗೊತ್ತಿಲ್ಲ, ಅದ್ರ ಮೇಲೆ ಏನೋ ವ್ಯಾಕ್ಸ್ ಹಾಕಿರ್ತಾರೆ ಅಂತ. ನಾನಂತೂ ಆ್ಯಪಲ್ ಹಣ್ಣನ್ನ ತಿನ್ನುವಾಗ ಕಂಪ್ಲೀಟ್ ಸಿಪ್ಪೆನ ಬಿಡಿಸ್ಬಿಟ್ಟು ಇದನ್ನು ತಿಂತೀನಿ. ಕೆಲವರು ಹೇಳ್ತಾರೆ ಆ್ಯಪಲ್ ಸಿಪ್ಪೆ ಒಳ್ಳೆಯದು ಅಂತ, ಬಟ್ ಈಗಿನ ಒಂದು ಪೆಸ್ಟಿಸೈಡ್ಸು ಅದು ಇದು ಭಯ ಇರೋದ್ರಿಂದ ನಾನು ಆ ರೀತಿ ಯೂಸ್ ಮಾಡ್ತೀನಿ. ನೀವು ಆ ಟಿಪ್ನ ಫಾಲೋ ಮಾಡ್ಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ನೆಕ್ಸ್ಟು ಲೆಗ್ಯೂಮ್ಸ್ ಅಂತ ಹೇಳ್ತೀವಿ, ಅಂತಂದರೆ ಕಾಳುಗಳು. ಅದು ದ್ವಿದಳ ಧಾನ್ಯ ಇರ್ಬೋದು, ಅಥವಾ ಏಕದಳ ಧಾನ್ಯ ಇರ್ಬೋದು. ಬೇಳೆ ಕಾಳುಗಳು, ಈ ಚಿಕ್ ಪೀಸ್ ಅಂತ ಏನು ಹೇಳ್ತೀವಿ ಅದು, ಅಂದರೆ ಕಡಲೆಬೇಳೆ, ಚೆನ್ನ, ಕಾಬೂಲ್ ಕಡಲೆ ಇರ್ಬೋದು, ಅಥವಾ ಹುಸ್ಲಿ ಮಾಡ್ತೀವಲ್ಲ ಈ ಗಣೇಶ ಚತುರ್ಥಿ ದಿನ ಪ್ರಸಾದ ಕೊಡ್ತಾರಲ್ಲ, ಆ ಒಂದು ಕಾಳು ಇರಬಹುದು. ಆಮೇಲೆ ರಾಜ್ಮಾ ಅಂತೆ, ಆಮೇಲೆ ಬೇರೆ ಥರ ಸೋಯಾ ಬೀನ್ಗಳು, ಆಮೇಲೆ ಕಿಡ್ನಿ ಬೀನ್ಸ್ ಅಂತ ಏನು ಹೇಳ್ತೀವಿ. ಇದು ಎಲ್ಲನೂ ನಮಗೆ ಒಂದು ಬ್ಲಡ್ನ ಇನ್ಕ್ರೀಸ್
ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಪ್ರತಿ ದಿನದಲ್ಲಿ ಅಟ್ಲೀಸ್ಟ್ ಒಂದು ಉಸ್ಲಿ ಥರ ಮಾಡ್ಕೊಂಡು ತಿನ್ನೋದು, ಅಥವಾ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪೊಟ್ಯಾಟೋನ ಅಂತಂದರೆ ಆಲೂಗೆಡ್ಡೆನ ಮಿಕ್ಸ್ ಮಾಡಿ ಕಟ್ಲೆಟ್ನ ಮಾಡ್ಕೊಂಡು ತಿನ್ನೋದು. ಯಾವುದೋ ಒಂದು ರೀತಿಯಲ್ಲಿ ನೀವು ಬೇಳೆ ಕಾಳುಗಳನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ನೀವು ಬೇರೆ ಆಹಾರನ ಇದರಲ್ಲಿ ಅಂತಂದರೆ ನಿಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಹಾರ ಯಾವುದು ಅಂದರೆ ರೆಡ್ ಮೀಟ್. ನೀವೇನಾದರೂ ನಾನ್ ವೆಜ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ರೆಡ್ ಮೀಟ್ನ ಬಳಸ್ಬೋದು. ಅಂತಂದರೆ ಮಟನ್, ಇದರಲ್ಲಿ ಕೆಂಪು ಮಾಂಸಖಂಡ ಅಂತ ಏನು ಹೇಳ್ತೀವಿ, ಇದರಿಂದನೂ ಸಹ ನಿಮಗೆ ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಫುಡು ಎಗ್ಸು, ಮೊಟ್ಟೆಯಲ್ಲಿ ನೀವು ನಾಟಿ ಮೊಟ್ಟೆನಾದರೂ ತೊಗೋಬೋದು ಅಥವಾ ನಾರ್ಮಲ್ ಮೊಟ್ಟೆನಾದರೂ ತೊಗೋಬೋದು. ಮೊಟ್ಟೆ ರಿಚ್ ಇನ್ ಐರನ್ ಆ್ಯಂಡ್ ಪ್ರೋಟೀನ್ ಆಗಿರೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಇದರಲ್ಲೂ ಸಹ ಮೆತ್ತಿದೆ, ವೈಟು ತಿನ್ನಬೇಕು ಎಲ್ಲೋನೂ ತಿನ್ನಬೇಕು ಅಂತ. ನನಗೂ ಇದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಇದೇ ರೀತಿ ಹೇಳಿದರು, ಯೆಲ್ಲೋ ಕಲರ್ ತಿನ್ನಲೇಬಾರ್ದು ನೀನು ಮನೆಯಲ್ಲಿ. ನನಗೆ ಅಮ್ಮ ಎಲ್ಲ ಹೇಳಿದರು ಯೆಲ್ಲೋ ಕಲರ್ ತಿಂದರೆ ಸಮಥಿಂಗ್ ಏನೋ ಆಗುತ್ತೆ ಮಗುಗೆ ಹಾಗೆ ಹೀಗೆ ಅಂತ. ಬಟ್ ಈಗಿನ ಪ್ರೆಗ್ನೆನ್ಸಿಯಲ್ಲಿ ನಾನು ಯೆಲ್ಲೋನು ತಿಂತಿದ್ದೀನಿ ಆ್ಯಂಡ್ ವೈಟನ್ನು ತಿಂತಿದ್ದೀನಿ. ಕೃವಿ ಒಂದ್ಸಲ ಹೇಳ್ತಾರೆ ಅದಿತಿಗೆ ಮಾತ್ರ ನೀನು ಯೆಲ್ಲೋ ಕಲರ್ ತಿಂದಿಲ್ಲ, ಈಗ ಯಾಕೆ ತಿಂತಿದ್ಯಾ ಅಂತ. ಕೆಲವೊಂದ್ಸಲ ಒಂದೊಂದಿನ ಯೆಲ್ಲೋನ ಸ್ಕಿಪ್ ಮಾಡ್ತೀನಿ, ಇನ್ನೊಂದಿನ ಆಮ್ಲೆಟ್ ಎಲ್ಲ ತಿನ್ನುವಾಗ ನಾನು ಯೆಲ್ಲೋನು ಕನ್ಸ್ಯೂಮ್ ಮಾಡ್ತಿದ್ದೀನಿ. ಐ ಹೋಪ್ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರತಿದಿನ ಒಂದು ಎಗ್ ತಿನ್ಬೋದು. ನನಗಂತೂ ನನ್ನ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು 6 ತಿಂಗಳವರೆಗೂ ನನಗೆ ಎಗ್ ಮೊಟ್ಟೆ ನೋಡಿದ್ರೆ ಆಗ್ತಾಯಿರಲ್ಲ, ಬಟ್ 6 ತಿಂಗಳ ಮೇಲೆ ತಿನ್ನಲೇಬೇಕು ಅನ್ನುವಂಥ ಒಂದು ಕಂಪಲ್ಷನ್ಗೆ ಆಮ್ಲೆಟ್ನ ಮಾಡಿಕೊಂಡು ಜಾಸ್ತಿ ಖಾರ ಹಾಕ್ಕೊಂಡು ತಿಂತೀನಿ. ಈಗ ಬಾಯ್ಲ್ಡ್ ಎಗ್ಸೂ ಸಹ ಇವಾಗ ಇಷ್ಟ ಆಗ್ತಿದೆ 3rd ಟ್ರೈಮಿಸ್ಟರಿಂದ. ಸೊ ಎಗ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ರಿಚ್ ಇನ್ ಐರನ್ ಆ್ಯಂಡ್ ಪ್ರೋಟೀನ್. ನೆಕ್ಸ್ಟ್ ಫುಡ್ ಯಾವುದನ್ನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಪಂಪ್ಕಿನ್ ಸೀಡ್ ಮತ್ತು ಸನ್ಫ್ಲವರ್ ಸೀಡ್. ಈಗ ಟ್ರೆಂಡ್ ನಡೀತದೆ ಅಲ್ಲ, ಎಲ್ಲರೂ ಪಂಪ್ಕಿನ್ ಸೀಡ್ನ ಯೂಸ್ ಮಾಡೋದು. ಅವರ ಸ್ಯಾಲೆಡ್ಸ್ಗಳಲ್ಲಿ, ಡ್ರೈ ಫ್ರೂಟ್ಸ್ಗಳಲ್ಲಿ ಪಂಪ್ಕಿನ್ ಸೀಡ್ ಮತ್ತು ಸನ್ಫ್ಲವರ್ ಸೀಡು ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಇದು ರಿಚ್ ಇನ್ ಜಿಂಕು, ಪೊಟ್ಯಾಷಿಯಮು ಮತ್ತು ಐರನ್ನು ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಾನು ಯಾವ ರೀತಿ ಇದನ್ನು ಪಂಪ್ಕಿನ್ ಸೀಡ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಡ್ರೈ ಫ್ರೂಟ್ಸ್ ಪೌಡರ್ಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಹಾಲ್ಗೆ ಹಾಕೊಂಡು ಕುಡಿದಾಗ ಇದು ಸೇರುತ್ತೆ. ನನಗೆ ಹಾಗೇನೆ ತಿನ್ನೋದಕ್ಕೆ ಸ್ವಲ್ಪ ಏನು ತುಂಬ ಹಿಂಸೆ ಆಗುತ್ತೆ. ಸೊ ನಾನು ಆ ರೀತಿ ತಿನ್ನೋಕೆ ಹೋಗಲ್ಲ. ನೆಕ್ಸ್ಟು ಬ್ರೊಕೋಲಿನೂ ನೀವು ಯೂಸ್ ಮಾಡ್ಬೋದು. ಇದು ಸಹ ರಿಚ್ ಇನ್ ಐರನ್ ಆ್ಯಂಡ್ ವೈಟಮಿನ್ ಸಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಫಾಲೇಟ್ ಅಂಶ ಇರೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಟೈಮ್ಗೆ ಇದು ತುಂಬ ಒಳ್ಳೆಯದು. ಬ್ರೊಕೋಲಿನ ಫಸ್ಟ್ 3 ಮಂತ್ಸ್ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂತಂದರೆ ಇದು ಕೆಲವರು ಇದನ್ನು ತುಂಬ ಎಕ್ಸೆಸ್ ಈಟ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ 2nd ಟ್ರೈಮಿಸ್ಟರ್ ಆ್ಯಂಡ್ 3rd ಟ್ರೈಮಿಸ್ಟರಲ್ಲಿ ನೀವು ಇದನ್ನು ಪ್ಲಾನ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟು ದ್ರಾಕ್ಷಿ, ಒಣ ದ್ರಾಕ್ಷಿ ಅಂತ ಏನು ಹೇಳ್ತೀವಿ, ಇದು ಅಷ್ಟೇ ರೇಸನ್ಸ್ ತುಂಬ ಒಳ್ಳೆಯದು ಐರನ್ ಅಬ್ಸಾರ್ಪ್ಷನ್ಗೆ. ಇದನ್ನು ನೀವು ನೈಟ್ ಏನು ಮಾಡ್ತೀರಾ ಅಂತಂದರೆ ನೈಟು ನೆನೆ ಹಾಕಿಬಿಟ್ಟು ಅಂದರೆ ಚೆನ್ನಾಗಿ ತೊಳೆದು ಒಂದು ಗ್ಲಾಸ್ ಆಫ್ ವಾಟರಲ್ಲಿ ನೀವು ಇದನ್ನು ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ಸಹ ಕುಡಿದು ಆ ದ್ರಾಕ್ಷಿನ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ತಿಂತಾ ಬನ್ನಿ. ಇದರಿಂದ ತುಂಬ ಚೆನ್ನಾಗಿ ನಿಮಗೆ ಬೆನಿಫಿಟ್ಸ್ ಗೊತ್ತಾಗುತ್ತೆ. ನೀವು ನಿಮ್ಮ ಮಕ್ಳಿಗೂ ಸಹ ಕೊಡ್ಬೋದು. ಫ್ರಮ್ 6 ಮಂತ್ಸಿಂದನೇ ನೀವು ಈ ದ್ರಾಕ್ಷಿ ನೀರನ್ನ ಸೇಮ್ ನೀರನ್ನ ಮಕ್ಕಳ ಸರಿಗೆ ಹಾಕೋದು ಅಥವಾ 1-2 ಸ್ಪೂನ್ ಮಕ್ಕಳಿಗೆ ಕುಡಿಸೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳಿಗೆ ಏನಾದರೂ ಐರನ್ ಡಿಫಿಷಿಯನ್ಸಿ ಇದ್ದರೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಇದರಿಂದನೂ ಒಳ್ಳೆಯದಾಗುತ್ತೆ. ಸೊ ಇಷ್ಟೆಲ್ಲ ಫುಡ್ಸ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ನನ್ನ ಒಂದು ಡಯಟಲ್ಲಿ. ಈ ಫುಡು ನಿಮ್ಮ ಬಾಡಿಗೆ ಅಬ್ಸರ್ವ್ ಆಗಬೇಕು ಅಂತಂದರೆ ನೀವು ರಿಚ್ ಇನ್ ವಿಟಮಿನ್ ಸಿ ಇರುವಂತಹ ಫ್ರೂಟ್ಸ್ ಇರಬಹುದು ಅಥವಾ ಐಟಮ್ಸ್ನ ನೀವು ಕನ್ಸ್ಯೂಮ್ ಮಾಡಲೇಬೇಕಾಗುತ್ತೆ ಪ್ರತಿನಿತ್ಯದ ಒಂದು ಡೈಲಿ ಬೇಸಿಸಲ್ಲಿ. ಯಾವುದು ಅಂತಂದರೆ ಆಮ್ಲ, ಅಂತಂದರೆ ನೆಲ್ಲಿಕಾಯಿ ಅಂತ ಏನು ಹೇಳ್ತೀವಿ, ಇಂಡಿಯನ್ ಗೂಸ್ಬೆರಿ ಅಂತ ಹೇಳ್ತಾರೆ, ಅದನ್ನು ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ಬೋದು. ಸೊ ಬೆಟ್ಟದ ನಲ್ಲಿಕಾಯಿನ ನೀವು ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಥವಾ ಹಾಗೇ ಕೆಲವರಿಗೆ ಇಷ್ಟ ಆಗುತ್ತೆ, ಉಪ್ಪು ಖಾರ ಹಾಕೊಂಡು ತಿಂತಾರೆ. ಸೊ ಬೆಟ್ಟದ ನಲ್ಲಿಕಾಯಿ ತುಂಬ ಒಳ್ಳೆಯದು. ನಾವು ಏನು ಆಹಾರ ತಿಂತೀವಿ ಪ್ರತಿದಿನದಲ್ಲಿ ಐರನ್ ಅಬ್ಸಾರ್ಪ್ಷನ್ ಆಗಬೇಕು ಬಾಡಿಗೆ ಅಂತಂದರೆ ವೈಟಮಿನ್ ಸಿ ನಮ್ಮ ಬಾಡಿಯಲ್ಲಿ ಇರಬೇಕು. ಸೊ 2 ಕಾಂಬಿನೇಷನ್ ಆದ್ರೇ ನಮಗೆ ಹಿಮೋಗ್ಲೋಬಿನ್ ಹೆಚ್ಚಾಗೋದು. ಆ್ಯಂಡ್ ನೆಕ್ಸ್ಟು ನಿಂಬೆಹಣ್ಣು ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದು ಅಥವಾ ನೀವು ಚಿತ್ರಾನ್ನ, ನೀವು ಮನೆಯಲ್ಲಿ ಏನೇನು ಆಹಾರ ಪದಾರ್ಥಗಳನ್ನ ನೀವು ಬಳಸ್ತೀರೋ ಅದರಲ್ಲಿ ನಿಂಬೆ ಹಣ್ಣನ್ನು ಪ್ರತಿದಿನ ಬಳಸಿ ಜ್ಯೂಸ್ ಕುಡಿಬೋದು ಅಥವಾ ಏನಾದರೂ ಒಟ್ಟಿನಲ್ಲಿ ನಿಂಬೆ ಹಣ್ಣನ್ನು ಪ್ರತಿದಿನ ನೀವು ಸೇವಿಸಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಆರೆಂಜಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ಆರೆಂಜಸ್ನ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಯಾಕಂತಂದರೆ ವೈಟಮಿನ್ ಸಿ ಹೆಚ್ಚಿರುತ್ತೆ, ಇದರಿಂದ ಎನರ್ಜಿ ಸಹ ಸಿಗುತ್ತೆ, ಮಗುಗೂ ಒಳ್ಳೆಯದು, ಮಗು ಸ್ಕಿನ್ಗೂ ಒಳ್ಳೆಯದು ಅಂತ ಕೆಲವು ರಿಸರ್ಚ್ ಸಹ ಹೇಳುತ್ತೆ. ನೀವು ವೈಟಮಿನ್ ಸಿ ಇರುವಂತಹ ಫ್ರೂಟ್ಸು, ಆಮ್ಲ, ಆಮೇಲೆ ಈ ದಾಳಿಂಬೆ, ಆಮೇಲೆ ಈ ಆರೆಂಜಸ್ಸು, ಕಿವಿ ಫ್ರೂಟ್, ಇದೆಲ್ಲನೂ ರಿಚ್ ಇನ್ ವೈಟಮಿನ್ ಸಿ ತುಂಬ ಒಳ್ಳೆಯದು ನಿಮ್ಮ ಒಂದು ಹಿಮೋಗ್ಲೋಬಿನ್ ಹೆಚ್ಚಿಸೋದಕ್ಕೆ.
ನೆಕ್ಸ್ಟು ಟೊಮ್ಯಾಟೋನು ರಿಚ್ ಇನ್ ವೈಟಮಿನ್ ಸಿ ಆಗಿರುತ್ತೆ. ನೀವು ಟೊಮ್ಯಾಟೋನ ಹಾಗೆ ಸ್ಲೈಸ್ ಮಾಡ್ಕೊಂಡು ತಿನ್ಬೋದು, ಅಥವಾ ಟೊಮ್ಯಾಟೊ ಸಾಂಬಾರ್ ಅಂತ ಏನಾದರೂ ಡಿಶಸ್ ಅದರಿಂದ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಹಣ್ಣುಗಳಲ್ಲಿ ಅವಾಗಲೇ ಹೇಳ್ದಂಗೆ ಆರೆಂಜಸ್ಸು, ಆಮ್ಲ, ಆಮೇಲೆ ನಿಂಬೆಹಣ್ಣು, ಆ್ಯಂಡ್ ನೆಕ್ಸ್ಟು ಅವಾಕ್ಯಾಡೋ, ಬಟರ್ ಫ್ರೂಟ್ ಅಂತ ಏನು ಹೇಳ್ತೀವಿ, ಇದು ಸಹ ನೀವು ಮಿಲ್ಕ್ ಶೇಕ್ನ ಮಾಡಿಕೊಂಡು ಮನೆಯಲ್ಲೇ ಕುಡಿಬೋದು, ಅಥವಾ ನೀವು ಹೊರಗಡೆ ಮಿಲ್ಕ್ ಶೇಕ್ಸ್ನು ಸಹ ಕುಡಿಬೋದು. ಆದರೆ ನೀವು ಹೊರಗಡೆ ನೀವು ಜ್ಯೂಸಸ್ ಕುಡಿತಿದ್ದೀರಾ ಅಂತಂದರೆ ಪ್ಲೀಸ್ ಬಿ ಕೇರ್ಫುಲ್, ಯಾಕಂತಂದರೆ ಅದು ಕಂಪ್ಲೀಟ್ ಶುಗರಿಂದನೇ ತುಂಬಿರುತ್ತೆ. ವಿ ಡೋಂಟ್ ನೋ ಎಂತಹ ಹಣ್ಣು ಹಾಕ್ತಿದ್ದಾರೆ ಅಂತಲೂ. ನಾವು ಮನೆಯಲ್ಲೇ ಕೆಲವೊಂದ್ಸಲ ಹಣ್ಣುಗಳೆಲ್ಲ ಸ್ವಲ್ಪ ಕೊಳ್ತೋದಂಗೆ ಆಗಿರುತ್ತೆ. ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಆಫ್ಟರ್ ಅದಿತಿ. ಯಾಕಂತಂದರೆ ಪ್ರತಿ ಸಲ ಏನಾದರೂ ಒಂದು ಫ್ರೂಟದು ಮಿಲ್ಕ್ ಶೇಕ್ ಅಥವಾ ಏನೋ ಮಾಡೋಕ್ಕೆ ಹೋದಾಗ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅದು ಒಳಗಡೆ ಹಾಳಾಗಿರುತ್ತೆ ಅಂತ. ಬಟ್ ನನಗಂತೂ ತುಂಬ ಶಾಕ್ ಆಗುತ್ತೆ ದಟ್ ಹಣ್ಣು ಅಂಗಡಿಯವರು ಎಲ್ಲರೂ ಮಾಡೋದು ಬಿಸ್ನೆಸ್ ಪರ್ಪಸ್ಗೆ ಅಲ್ವಾ. ಸೊ ಹಣ್ಣು ಅಂಗಡಿಯವ್ರು ನಿಜವಾಗ್ಲೂ ಅದನ್ನು ನೋಡ್ತಾರಾ, ಅಷ್ಟು ಹೈಜೀನಾಗಿ ಮಾಡ್ತಾರಾ ಅಂತ ನಂಗೆ ತುಂಬ ಡೌಟ್ ಆಗುತ್ತೆ. ಆ್ಯಂಡ್ ಹೊರಗಡೆ ಜ್ಯೂಸ್ ಕುಡಿದಾಗ ನಮಗೆ ತುಂಬ ಟೇಸ್ಟ್ ಅನಿಸುತ್ತೆ, ಯಾಕಂತಂದರೆ ಅದರಲ್ಲಿ ಸಕ್ಕರೆ ತುಂಬಿರ್ತಾರೆ. ಮನೆಯಲ್ಲಿ ನಾವು ನಾನಂತೂ ಅದಿತಿಗೆ ಮತ್ತು ನನಗೆ ನಾನು ಯೂಸ್ ಮಾಡೋದು ಬೆಲ್ಲ, ಅಷ್ಟು ಸ್ವೀಟ್ ಅಂತ ಅನ್ಸೋದು ಇಲ್ಲ. ಇಟ್ಸ್ ಹೆಲ್ದಿ. ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಹಣ್ಣುಗಳ ಜ್ಯೂಸ್ನ ಮಾಡ್ತೀನಿ. ಸೊ ಅವಾಕ್ಯಾಡೋ, ಬಟರ್ ಫ್ರೂಟ್ನ ನೀವು ಬಳಸಿ, ಯಾಕಂತಂದರೆ ನನಗೆ ಇದು ಫಸ್ಟ್ ಪ್ರೆಗ್ನೆನ್ಸಿಯಿಂದನೂ ತುಂಬ ಜನ ಹೇಳಿದ್ದಾರೆ ನನಗೆ ಅವಾಕ್ಯಾಡೋ, ಬಟರ್ ಫ್ರೂಟ್ನ ಸೇವಿಸೋದ್ರಿಂದ ಹಾಗೆ ಅಂತೂ ತಿನ್ನೋಕ್ಕಾಗಲ್ಲ. ಯಾಕಂತಂದರೆ ಕೆಲವರು ಸ್ಯಾಲಡ್ಸ್ಗಳಲ್ಲಿ ಎಲ್ಲ ಅದನ್ನು ಬಳಸ್ತಾರೆ, ಬಟ್ ನನಗಂತೂ ಆ ಥರ ಬಳಸೋಕ್ಕಾಗಲ್ಲ. ನಾನು ಮಿಲ್ಕ್ ಶೇಕ್ ಮಾಡ್ಕೊಂಡೇ ಕುಡಿಯೋದು. ಸ್ವಲ್ಪ ಬಟರ್ ಫ್ರೂಟು, ಹಾಲು ಮತ್ತು ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸ್ಮೂದಿ ಥರ ತಿಂತೀನಿ, ಅಥವಾ ಒಂದು ಸ್ವಲ್ಪ ಜಾಸ್ತಿ ಹಾಲು ಹಾಕಿದ್ರೆ ಇದು ಮಿಲ್ಕ್ ಶೇಕ್ ಥರ ಆಗುತ್ತೆ. ನನಗೆ ಏನಂತ ಹೇಳಿದರು, ಬಟರ್ ಫ್ರೂಟ್ನ ಸೇವಿಸೋದ್ರಿಂದ ಮಗು ಕಲರ್ಗೆ ಇದು ಹೆಲ್ಪ್ ಆಗುತ್ತೆ, ಯಾಕಂತ ಇದನ್ನು ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಅಲ್ವಾ. ಸೊ ಒಳ್ಳೆಯದು ಅಂತ ಹೇಳಿದ್ರೆ. ಸೊ ನಾನು ಫಸ್ಟ್ ಪ್ರೆಗ್ನೆನ್ಸಿಯಿಂದ ಅದಿತಿಗೂ ನಾನು ತುಂಬ ಬಟರ್ ಫ್ರೂಟ್ ಜ್ಯೂಸ್ ವಾರಕ್ಕಿಲ್ಲ ಅಂದರೂ ಒಂದು ಜ್ಯೂಸ್ ಆದರೂ ನಾನು ಕುಡಿತಿದ್ದೆ. ಈಗಲೂ ಸಹ ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಸೊ ಇಷ್ಟೆಲ್ಲ ಒಂದು ಆಹಾರನ ನಾನು ನನ್ನ ಒಂದು ಪ್ರೆಗ್ನೆನ್ಸಿಗೆ, ಅದಿತಿ ಸ್ಲೀಪಿಂಗ್, ನನ್ನ ಪ್ರೆಗ್ನೆನ್ಸಿಯಲ್ಲಿ ಐರನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಬಳಸಿದ್ದು. ಸಾಕಷ್ಟು ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಏನೇನೆಲ್ಲ ಫಾಲೋ ಮಾಡಿದ್ದೆ ಟಿಪ್ಸ್ನ ನಿಮ್ಗೆಲ್ಲರಿಗೂ ಶೇರ್ ಮಾಡಿದ್ದೀನಿ. ಐ ಹೋಪ್ ಈಸಿ ಆಗಿದೆ. ನೀವೇನಾದರೂ ಬೇರೆ ಬೆಳೆಸಿದ್ರೆ ದಯವಿಟ್ಟು ನನಗೂ ಹೇಳಿ. ನನಗೂ ಹಾರ್ಡ್ಲಿ 1.5 ಮಂತ್ ಇದೆ ಅಷ್ಟೇ. ಸೊ ಐ ಕ್ಯಾನ್ ಆಲ್ಸೋ ಟೇಕ್ ಸಜೆಷನ್ ಫ್ರಮ್ ಯು, ಆ್ಯಂಡ್ ನಾನು ಅದನ್ನು ಬಳಸಿ ನನ್ನ ಪ್ರೆಗ್ನೆನ್ಸಿನ ಇನ್ನೂ ಹೆಲ್ದಿಯಾಗಿ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಹೆಚ್ಚಿನ ಕಾಂಟೆಂಟ್ ಮಕ್ಕಳಿಗಾಗಿ, ಅಮ್ಮಂದಿರಿಗಾಗಿ, ಆ್ಯಂಡ್ ನೆಕ್ಸ್ಟ್ ಹೊಸದಾಗಿ ಪಾಪು ಆದಾಗ, ನಾನು ಅದಿತಿ ವಿಷಯದಲ್ಲಿ 6 ಮಂತ್ಸಿಂದ ಅದಿತಿಗೆ ನಾನು ಈ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿದ್ದು. ಸೆಕೆಂಡ್ ಬೇಬಿ ಆಗಿದ ತಕ್ಷಣ ಫ್ರಮ್ ನ್ಯೂ ಬಾರ್ನ್ ನಾನು ಟಿಪ್ಸು, ಆಮೇಲೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ವಿತ್ ರೆಸಿಪೀಸು, ಆಮೇಲೆ ಟಿಪ್ಸ್ ಎಲ್ಲನೂ ನಾನು ಶೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದಕ್ಕೆ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನೀವೆಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೆಷ್ಟು ವೀಡಿಯೋಸ್ನ ಲೈಕ್ ಮಾಡ್ತೀರಾ, ಇನ್ನೂ ಹೆಚ್ಚಿನ ತುಂಬ ಮಾಮೀಸ್ಗಳಿಗೆ ಈ ರೀತಿ ಕಾಂಟೆಂಟ್ ಬೇಕಾಗಿದೆ. ಯಾಕಂತಂದರೆ ಏನೋ ಒಂದು ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹೆಲ್ಪ್ಫುಲ್. ಯಾಕಂತಂದರೆ ಈ ಅರ್ಲಿ ಇಯರ್ಸ್ ಏನಿದೆ, 0 to 6 years ಏನಿದೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ನಿಮ್ಮ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ. ಈ ಒಂದು ಟೈಮ್ 0 to 6 years ಇಸ್ ದ ಅಡಿಪಾಯ. ನೀವು ಮನೆಗೆ ಪಾಯ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಈ 0 to 6 years ಈ ಪಾಯ ನೀವು ಕರೆಕ್ಟಾಗಿ ಮಗುಗೆ ಒಂದು ಅಡಿಪಾಯ ಹಾಕೊಟ್ರೆ ಮಕ್ಕಳ ಲೈಫ್ ಲಾಂಗ್ಗೆ ಅದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಪ್ಯೂರ್ ಇಂಟೆನ್ಷನ್ ಅಷ್ಟೇ. ರೀಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬೈ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಲೈಕಿಂಗ್ ಮೈ ವಿಡಿಯೋಸ್. ಆ್ಯಂಡ್ ನಿಮ್ಮ ಸಜೆಷನ್ಸ್, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಎಲ್ಲನೂ ನನಗೆ ಬೇಕಾಗಿದೆ ಟು ಇಂಪ್ರೂವ್ ಮೈ ಕಾಂಟೆಂಟ್ ಇರಬಹುದು, ಅಥವಾ ನಿಮ್ಮ ಸಜೆಷನ್ಸ್ ಯಾವ ಕಾಂಟೆಂಟ್ ಬಗ್ಗೆ ಹೆಲ್ಪ್ ಆಗುತ್ತೆ ನಿಮಗೆ ಟು ರೀಚ್ ಯು ಔಟ್ ಮೋರ್ ಫ್ರಮ್ ಮೈ ಎಂಡ್. ಅದೆಲ್ಲನೂ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಾಟ್ ಈಸ್ ನಾಟ್ ಲೈಕಿಂಗ್ ಬೈ ಯೋರ್ ಎಂಡ್ ಅನ್ನೋದನ್ನು ನನಗೂ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಚೇಂಜ್ ಮೈ ಸೆಲ್ಫ್ ಇಫ್ ದೆರ್ ಇಸ್ ಎನಿ ನೀಡ್, ಖಂಡಿತವಾಗ್ಲೂ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.